ಹೇಳವ. ಇವ ಇನ್ ಕಟ್ಕೊಂಡು 12 ವರ್ಷ ಆಯ್ತು. 12 ವರ್ಷದಿಂದಾನೆ ಇವನ್ ಜೊತೆ ಕಷ್ಟ ಸುಖ ಹಂಚ್ಕೊಂಡಿವ್ನಿ. ಹೊಲ ಗದ್ದೆಲಿ ಇವನ್ ಸರಿ ಸಮನಾಗಿ ಕೆಲ್ಸ ಮಾಡಿವ್ನಿ. ಸಾಲದಕ್ಕೆ ಬಂಗಾರದಂತ 2 ಮಕ್ಕಳನ್ನ ಎತ್ಕೊಟ್ಟಿವ್ನಿ. ಇದ್ಯಾವ್ರು ಈ ಪಾಟಿ ಜೀವತ್ತೇ ನನ್ನ ನಡು ನೀರ್ನ ಕೈ ಬಿಟ್ಬಿಟ್ಟು ನನ್ ಸೌತಿನ್ ಕಟ್ಕೊಂಡವನಲ್ಲ ಇವನು. ಇವನು ದ್ಯಾವ್ರು ಒಳ್ಳೇದ್ ಮಾಡ್ತಾನ. ದ್ಯಾವ್ರು ಅವಳಿಗೂ ಏನ್ ಕಮ್ಮಿ ಮಾಡಿಲ್ಲ ಬುದ್ಧಿ. ನನ್ಗಿರ 22 ಎಕರೆ ಜಮೀನಾಗೆ ಅವಳಿಗೆ 11 ಎಕರೆ ಇವಳಿಗೆ 11 ಎಕರೆ ಬರ್ದು ಮಡಗಿವ್ನಿ. ಸೀರೆ ತಕೊಂಡ್ರೆ ಅವಳಿಗೊಂದು ಇವಳಿಗೊಂದು, ಒಡವೆ ತಕೊಂಡ್ರು ಅವಳಿಗೊಂದು ಇವಳಿಗೊಂದು. ವಾರದಾಗ 3 ದಿವಸ ಆ ಮನೆ ಆಗಿರ್ತೀನಿ, 3 ದಿವಸ ಈ ಮನೆ ಆಗಿರ್ತೀನಿ. 1 ದಿವಸ ರಜಾ ತಗೊಂಡ್ಬಿಡ್ತೀನಿ. ಇವ್ರಿಬ್ರು ನನ್ 2 ಕಣ್ಣಂಗ್ ನೋಡ್ಕೊಂತ ಇವನ್ ಬುದ್ಧಿ. ಇನ್ನೇನವ ದಾಡಿ ನಿಂಗೆ? ಇದ್ಯಾನ್ ಬುದ್ಧಿ ಹಿಂಗ್ ಹೇಳ್ಬಿಟ್ರಲ್ಲ. ಅವ್ರು ಯಾನ್ ಕೊಟ್ರೆ ಯಾನ್ ಬಂತು ನನ್ ನಡಿಯ. ನನ್ನ ಪಿರುತಿನೇ ಕಿತ್ಕೊಂಡ್ಬಿಟ್ರಲ್ಲ. ಪಿರುತಿ ಹೋದ್ಮ್ಯಾಕೆ ನೆಮ್ಮದಿ ಇರ್ತೈತ? ನೆಮ್ಮದಿ ಇಲ್ದದ್ ಬಾಳು ನೀರಿಲ್ದ ಕೆರೆ ಹಂಗಲ್ವ್ರ. ನಿನ್ ಗಂಡ ನಿಂಗ್ ಮಾಡಿರೋ ಅನ್ಯಾಯ ಏನು? ನಿಂಗ್ ಮೋಸ ಮಾಡಿ ಇನ್ನೊಂದು ಮದುವೆ ಆಗಿದ್ರೆ ತಪ್ಪು. ನಿಂಗ್ ಕೊಡೋದೆಲ್ಲ ಕೊಟ್ಟವನೆ, ಚಂದಾಗ್ ನೋಡ್ಕೊಂತವನೆ. ಇನ್ನೇನಮ್ಮ ಕಷ್ಟ ನಿಂಗೆ? ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಬಿಡು. ದೇವ್ರೆ ದೇವ್ರೆ ಅಂತ ತೀರ್ಮಾನ ಕೊಡಕ್ ಹೋಗ್ಬೇಡಿ ದೇವ್ರೆ. ಮತ್ತೊಬ್ಬ ಜೊತೆಗೆ ನನ್ ಬಾಳ ಹಂಚ್ಕೊಳಕ್ಕೆ ನನ್ ಕೈಲಾಗಕ್ಕಿಲ್ಲ. ನನ್ ಮಕ್ಕಳಿಗೆ ಶಿಸ ಕೊಟ್ಬಿಟ್ಟು ನಾನು ಸತ್ತೋಯ್ತೀನಿ. ಹನುಮವ್ವ ಎದ್ದಳ ಮ್ಯಾಕೆ ನೋಡು. ನಿನ್ನ ಗಂಡ ಯಾವ ತಪ್ಪನು ಮಾಡಿಲ್ಲ. ಅವನು ಒಳ್ಳೆ ಗುಣನ ಅರ್ಥ ಮಾಡ್ಕೊಂಡು ಅವನ ಜೊತೆ ಬಾಳು ಮಾಡೋದನ್ನ ಕಲ್ತ್ಕೋ. ಇದೇ ಈ ನ್ಯಾಯ ಮಂಡಳಿ ಕೊಡೋ ತೀರ್ಪು.